ಬೆಂಗಳೂರಿನ ಇತಿಹಾಸದಲ್ಲಿ ಅತಿ ದೊಡ್ಡ ಹಗರಣ ಬಟಾ ಬಯಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 40,000 ಕೋಟಿಯ ಅಕ್ರಮದಲ್ಲಿ 255 ಮಂದಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಹಣ ದಾಸೆಗೆ 22 ಲಕ್ಷ ಮಂದಿಗೆ ಮಹಾ ಮೋಸ ನಡೆದಿದ್ದು 437 ಬಿಲ್ಡರ್ಗಳ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜಿಬಿಎ ಇತಿಹಾಸದಲ್ಲೇ ಅತಿ ದೊಡ್ಡ ಹಗರಣ ಬಟಾ ಬಯಲು. ಓಸಿ ಸಿಸಿ ನೀಡುವಿಕೆಯಲ್ಲಿ 40,000 ಕೋಟಿ ಭ್ರಷ್ಟಾಚಾರ. 40,000 ಕೋಟಿ ಭ್ರಷ್ಟಾಚಾರದಲ್ಲಿ 255 ಅಧಿಕಾರಿಗಳು ಶಾಮೀಲು. ಸಿಲಿಕಾನ್ ಸಿಟಿಯ ರಿಯಲ್ ಎಸ್ಟೇಟ್ ದಂಧೆಯ ಆಳದಲ್ಲಿ ಅಡಗಿದ್ದ ದೊಡ್ಡ ತಿಮಿಂಗಲಗಳು ಕೊನೆಗೂ ಸಿಕ್ಕಿಬಿದ್ದಿವೆ. ಬೆಂಗಳೂರಿನ ಇತಿಹಾಸದಲ್ಲೇ ಹಿಂದೆಂದೂ ಕೇಳೆರಿಯದ 40,000 ಕೋಟಿ ರೂಪಾಯಿ ಹಗರಣದ ಕರಾಳ ಮುಖ ಈಗ ಲೋಕಾಯುಕ್ತದ ಮುಂದೆ ತಡವಾಗಿ ಅನಾವರಣಗೊಂಡಿದೆ. ಹಿಂದಿನ ಬಿಬಿಎಂಪಿ ನಗರ ಯೋಜನೆ ಇಲಾಖೆಯ 255 ಭ್ರಷ್ಟ ಅಧಿಕಾರಿಗಳು ಮತ್ತು 437 ಪ್ರಭಾವಿ ಬಿಲ್ಡರ್ಗಳು ಸೇರಿ ನಡೆಸಿರೋ ಮಹಾನ್ ಅಕ್ರಮ ಇದು. ಈ ಕುರಿತು ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ಬರೋಬ್ಬರಿ 9,700 ಪುಟಗಳ ನಿಖರ ದಾಖಲೆಗಳ ಸಮೇತ ಲೋಕಾಯುಕ್ತಕ್ಕೆ ಪಕ್ಕಾ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಪಾಲಿಕೆಯ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಷ್ಟು ಬೃಹತ್ ಪ್ರಮಾಣದ ಅಂದ್ರೆ ಸುಮಾರು 40,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನ ಪಾಲಿಕೆಗೆ ವಂಚನೆ ಮಾಡಿರ್ತಕ್ಕಂಥ ನಗರ ಯೋಜನೆ ಇಲಾಖೆಯ ಅಧಿಕಾರಿಗಳ ಹಗರಣ ಹಾಗೂ 22 ಲಕ್ಷಕ್ಕೂ ಹೆಚ್ಚು ಅಮಾಯಕ ಗ್ರಾಹಕರನ್ನ ವಂಚಿಸಿರ್ತಕ್ಕಂಥ ಬಿಲ್ಡರ್ಸ್ ಮಾಫಿಯಾದ ಹಗರಣವನ್ನ ಇವತ್ತು ನಾನು 9,700 ಪುಟಗಳ ದಾಖಲೆಗಳು ಸಹಿತ ಬಯಲಿಗೆಳ್ತಿರ್ತಕ್ಕಂಥದ್ದು. ಅಚ್ಚರಿಯ ವಿಷಯ ಅಂದ್ರೆ ಈ ಬ್ರಹ್ಮಾಂಡ ಹಗರಣ ನಡೆದಿರೋದು 16 ವರ್ಷಗಳ ಅವಧಿಯಲ್ಲಿ, ಅಂದ್ರೆ 2010-11ರಿಂದ 2025-26 ಅವಧಿಯಲ್ಲಿ ಅಂದಿನ ಪಾಲಿಕೆಯ ಕಣ್ಣೆದುರೇ ಈ ಲೂಟಿ ನಡೆದಿದೆ. 50 ಯೂನಿಟ್ಗಿಂತ ಹೆಚ್ಚಿರೋ ಬೃಹತ್ ಅಪಾರ್ಟ್ಮೆಂಟ್ಗಳು, ಐಟಿಬಿಟಿ ಕಂಪನಿಗಳು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಹಾಗೂ ಸ್ಟಾರ್ ಹೋಟೆಲ್ಗಳಿಗೆ ನಕಲಿ ಓಸಿ ಮತ್ತು ಸಿಸಿ ನೀಡಲಾಗಿದೆ ಅಂತ ರಮೇಶ್ ಗಂಭೀರವಾಗಿ ಆರೋಪಿಸಿ ದೂರು ಸಲ್ಲಿಕೆ ಮಾಡಿದ್ದಾರೆ. ಯಾರಿಗೆಲ್ಲ ನಕಲಿ ಓಸಿ ಸಿಸಿ ನೀಡಲಾಗಿದೆ? ಒಟ್ಟು ಟೆಕ್ ಪಾರ್ಕ್ಗಳು 98, ಐಟಿ ಕಂಪನಿಗಳು 3,876, ಬಿಟಿ ಕಂಪನಿಗಳು 103, ಬೃಹತ್ ವಾಣಿಜ್ಯ ಕಟ್ಟಡಗಳು 4,500, ನಗರದಲ್ಲಿರುವ ಮಾಲ್ಗಳು 217, ಕೈಗಾರಿಕಾ ಕಟ್ಟಡಗಳು 1,10,000, ಸ್ಟಾರ್ ಹೋಟೆಲ್ಗಳು 540, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು 2,850, ಕಲ್ಯಾಣ ಮಂಟಪಗಳು 1,350, ಮಂಜೂರು ಮಾಡಿದ ನಕ್ಷೆಗಳು 71,169, ಅಧಿಕೃತವಾಗಿ ನೀಡಲಾದ ಸಿಸಿ 4,381, ಅಧಿಕೃತವಾಗಿ ನೀಡಲಾದ ಓಸಿ 4,587. ಸುಮಾರು 437 ಬಿಲ್ಡರ್ಗಳಿಗೆ ಲಾಭ ಮಾಡಿಕೊಡೋದಕ್ಕೆ ಹೋಗಿ ಕೋಟ್ಯಾಂತರ ರೂಪಾಯಿ ಸುಧಾರಣಾ ಶುಲ್ಕ ಕಟ್ಟಿಸಿಕೊಳ್ಳದೆ ಈ ನಕಲಿ ಸರ್ಟಿಫಿಕೇಟ್ ನೀಡಲಾಗಿದೆ. ಈ ಮೂಲಕ 22 ಲಕ್ಷ ಅಮಾಯಕ ನಾಗರಿಕರನ್ನ ವಂಚನೆಯ ಕರಾಳ ಜಾಲಕ್ಕೆ ತಳ್ಳಲಾಗಿದೆ. ಬೆಂಗಳೂರಿನ 150 ವರ್ಷಗಳ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಹಗರಣ ನಡೆದಿರೋದು ನಿಜಕ್ಕೂ ಆಘಾತಕಾರಿ. ಸದ್ಯ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದ್ದು ಈ ಭ್ರಷ್ಟ ತಿಮಿಂಗಿಲಗಳ ವಿರುದ್ಧ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.